Heat, forever on fire. ರಾಜ್ಯ ರಾಜಕೀಯದಲ್ಲಿ ಹೆಚ್ಚುತ್ತಿದೆ ಪ್ರಾಸಿಕ್ಯೂಷನ್ ಜಟಾಪಟಿ. ಸಿಎಂ ರಾಜೀನಾಮೆ ಕೇಳಿದ ವಿಪಕ್ಷಗಳ ವಿರುದ್ಧ ಸಚಿವ ದಿನೇಶ್ ಗುಂಡೂರಾವ್ ಕೆಂಡ ಕಾರಿದ್ದಾರೆ. ಈಗ ಪ್ರತಿಪಕ್ಷಗಳು ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದಾರೆ. ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಈಗ ಸಂಪುಟದ ಸದಸ್ಯರು, ಕಾಂಗ್ರೆಸ್ ನಾಯಕರು ಮುಖ್ಯಮಂತ್ರಿಗಳ ಪರವಾಗಿ ಬ್ಯಾಟ್ ಬೀಸ್ತಾ ಕೆಂಡ ಕಾರ್ತಿದ್ದಾರೆ. ಮೈತ್ರಿ ನಾಯಕರಿಗೆ ಸಾಲು ಸಾಲು ಪ್ರಶ್ನೆ ಕೇಳಿದ್ದಾರೆ ಗುಂಡೂರಾವ್. ಉತ್ತರ ಕೊಡಿ ಎಂದು ಟ್ವೀಟ್ ಮೂಲಕ ಪ್ರಶ್ನೆ ಮಾಡಿದ್ದಾರೆ ಸಚಿವ. ರಾಜ್ಯ ರಾಜಕೀಯದಲ್ಲಿ ಹೆಚ್ಚಾಗ್ತಾ ಇದೆ ಈ ಒಂದು ಪ್ರಾಸಿಕ್ಯೂಷನ್ ಜಟಾಪಟಿ. ಗುಂಡೂರಾವ್ ಅವರು ಈಗ ಪ್ರತಿಪಕ್ಷಗಳಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇಲ್ಲಿ ನೈತಿಕತೆ ಪ್ರಶ್ನೆ ಬರುತ್ತೆ. ಏನು ಕೇಳಿದ್ದಾರೆ ಹಾಗಾದ್ರೆ ಅವರು? ನೋಡಿ, ಅವರ ಟ್ವೀಟ್ನಲ್ಲಿ ಏನಿದೆ, ಜೊಲ್ಲೆ, HDK, ಜನಾರ್ದನ್ ರೆಡ್ಡಿ, ನಿರಾಣಿ ಮೇಲೆ ಪ್ರಾಸಿಕ್ಯೂಷನ್ ಕೊಡಲಿಲ್ಲ. ಅಂದರೆ ರಾಜ್ಯಪಾಲರು ಅವಕಾಶವನ್ನು ಕೊಡಲಿಲ್ಲ ತನಿಖೆಗೆ. ಸಿದ್ದರಾಮಯ್ಯ ವಿರುದ್ಧ ಮಾತ್ರ ಪ್ರಾಸಿಕ್ಯೂಷನ್ ಕೊಟ್ಟಿದ್ದು ಯಾಕೆ? ಈ ಪ್ರಶ್ನೆ ಕೇಳಿದ್ದಾರೆ. 2021ರಲ್ಲಿ BJP ಸರ್ಕಾರದ ಅವಧಿಯಲ್ಲಿ CM ಪತ್ನಿಗೆ ಬದಲಿ ನಿವೇಶನ ಕೊಟ್ಟಿದ್ದಾರೆ. ಆಗ ಯಾವ ಸರ್ಕಾರ ಇತ್ತು? ಇದೇ ಬೊಮ್ಮಾಯಿ ಸರ್ಕಾರ ಇತ್ತು ಅಧಿಕಾರದಲ್ಲಿ. ಬದಲಿ ನಿವೇಶನವನ್ನು ಪಡೆದಿದ್ದು ಅಪರಾಧವಾದರೆ ಬದಲಿ ನಿವೇಶನ ಮಂಜೂರು ಮಾಡಿದ್ದು ಯಾರು? ಆವಾಗ ಯಾವ ಸರ್ಕಾರ ಇತ್ತು? ಅದು ತಪ್ಪಲ್ವಾ ಹಾಗಾದರೆ? 50-50 ಅನುಪಾತದಲ್ಲಿ ನಿವೇಶನ ಪಡೆದಿದ್ದು ಕಾನೂನು ಬಾಹಿರವಾದರೆ ಈ ಕಾನೂನು ಜಾರಿ ಮಾಡಿದ್ದ BJP ಕ್ರಮ ಕಾನೂನು ಬಾಹಿರವಲ್ಲವೇ ಅಂತೇಳಿ ಕೇಳಿದ್ದಾರೆ. ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ವರದಿ ಬಳಿಕ ಯಡಿಯೂರಪ್ಪ ರಾಜೀನಾಮೆ ಕೊಟ್ಟಿದ್ರು. CM ಸಿದ್ದರಾಮಯ್ಯ ವಿರುದ್ಧ ಅಂತಹ ಯಾವುದಾದ್ರೂ ವರದಿ ಇದೆಯಾ? ತಮಿಳುನಾಡು, ಕೇರಳ, ಬಂಗಾಳದಂತೆ ರಾಜ್ಯದಲ್ಲೂ ರಾಜಭವನ ದುರ್ಬಳಕೆ ಆಗ್ತಾ ಇದೆ. ಈ ರಾಜಭವನವನ್ನ BJPಯವರು ಹೆಡ್ ಆಫೀಸ್ ಮಾಡಿಕೊಂಡಿದ್ದಾರೆ. ರಾಜಕೀಯ ದುರ್ಬಳಕೆಗಾಗಿ BJPಯವರು ರಾಜಭವನವನ್ನ ಬಳಸಿಕೊಳ್ತಿದ್ದಾರೆ ಅಂತೇಳಿ ಸಾಲು ಸಾಲು ಪ್ರಶ್ನೆಗಳನ್ನು ಟ್ವೀಟ್ ಮೂಲಕ ದಿನೇಶ್ ಗುಂಡೂರಾವ್ ಕೇಳಿದ್ದಾರೆ. ನೋಡಿ, ಕುಮಾರಸ್ವಾಮಿಯವರ ವಿರುದ್ಧವಾಗಿ ಜಂತಕಲ್ ಮೈನಿಂಗ್ ಪ್ರಕರಣ ಇದೆ, ಜೊಲ್ಲೆ ಮೊಟ್ಟೆ ಹಗರಣ ಇದೆ, ಜನಾರ್ದನ್ ರೆಡ್ಡಿ ಗಣಿ ಹಗರಣ ಇದೆ. ಅವೆಲ್ಲ ವರದಿ ರೆಡಿ ಇದ್ದರೂ ಕೂಡ ಲೋಕಾಯುಕ್ತ ಬಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ರಾಜ್ಯಪಾಲರನ್ನ ಕೇಳಿದ್ರೆ ಅವರು ಕೊಟ್ಟಿಲ್ಲ. ಸಿದ್ದರಾಮಯ್ಯನವರ ವಿರುದ್ಧವಾಗಿ ಯಾಕೆ ಕೊಟ್ಟರು? ಇದು ರಾಜಕೀಯ ಅಲ್ಲದೆ, ಷಡ್ಯಂತ್ರ ಅಲ್ಲದೆ ಮತ್ತಿನ್ನೇನು ಅನ್ನೋದು ಗುಂಡೂರಾವ್ ಅವರ ಪ್ರಶ್ನೆ. ಇನ್ನು ಸಿದ್ದರಾಮಯ್ಯವರ ಪತ್ನಿಗೆ 50-50 ಅನುಪಾತದಲ್ಲಿ ನಿವೇಶನಗಳನ್ನು ಹಂಚಿಕೆ ಮಾಡಿದ್ದಾರೆ, 14 ಸೈಟ್ ಅಂತೇಳಿ. ಆಗ BJP ಸರ್ಕಾರ ಇತ್ತು. ಇವರು ತೆಗೆದುಕೊಂಡಿದ್ದು ತಪ್ಪಾದರೆ ಕೊಟ್ಟಿದ್ದು ಕೂಡ ತಪ್ಪಲ್ವಾ ಅಂತೇಳಿ ಪ್ರಶ್ನಿಸಿದ್ದಾರೆ.